ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಲಿತರು ಇವರು ಅಂತ ಬರೋದಿಲ್ಲ, ಅದೆಲ್ಲ ಕರೆಕ್ಟ್ ಅಲ್ಲ. ಆ ಇನ್ಸಿಡೆಂಟು ಒಬ್ಬ ಅಧಿಕಾರಿಗೆ ಅಥವಾ ರಾಜಕೀಯ ವ್ಯಕ್ತಿಗೆ ಅದು ಸೂಕ್ತವಾದಂಥದ್ದಲ್ಲ. ಆ ಭಾಷೆ ಸರಿಯಿಲ್ಲ. ಮತ್ತು ಅಧಿಕಾರಿ ಯಾರೇ ಆಗಿರಲಿ ಅವ್ರಿಗೂ ಕೂಡ ಆ ರೀತಿ ಅವ್ರದ್ದೇ ಆದ ಘನತೆಗಳು ಇರ್ತದೆ. ಮತ್ತು ಅಧಿಕಾರಿನ ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದು ಕೂಡ ನಮ್ಮ ಇತಿಮಿತಿ ಇರ್ತದೆ. ಅದು ಎಲ್ಲಿ ಮೀರಿದೆ ಅದಕ್ಕೆ ಹೇಳಿ. ನೀವು ಮಾಹಿತಿ ತಗೊಂಡ ಪ್ರಕಾರ ಅಲ್ಲಿ ದಳದವರು ಹಾಕಿದ್ರು, ದಳದವ್ರದ್ದು ಯಾರ್ದು ಬ್ಯಾನರ್ ಮುಟ್ಟಿಲ್ಲ. ಅವ್ರು ಹೇಳ್ತಾರೆ, ನಾನು ನೋಡ್ಲಿಲ್ಲ. ಯಾಕಪ್ಪ ಹಿಂಗೆಲ್ಲ ಗಲಾಟೆ ಮಾಡ್ಕೊಂಡು ಆಯ್ತು ಅಂದ್ರೆ, ದಳದವ್ರದ್ದು ಇತ್ತು, ಮೊದಲಿಂದ ಇತ್ತು, ಅವ್ರದ್ದು ತೆಗ್ದಿಲ್ಲ, ನಮ್ಮದು ಇದು ಮಾಡಿದ್ರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅಲ್ದ್ರೆ ಗೊತ್ತಾಗ್ತಿತ್ತು ನಮಗೆ. ನಮ್ಮನ್ನು ಕರೆದಿದ್ರು ಆ ಕಾರ್ಯಕ್ರಮಕ್ಕೆ ಹೋಗಕ್ಕೆ, ನಮಗೆ ಕಾರ್ಯಕ್ರಮ ಬೇರೆ ಇದ್ದಿದ್ದರಿಂದ ಹೋಗಕ್ಕಾಗಲಿ. ತಿದ್ಕೋಬೇಕಾಗ್ತದೆ. ನಾನು ಕೂಡ ಎಚ್ಚರಿಕೆ ಹೇಳ್ತೀನಿ. ಒಳ್ಳೆ ಸಮಾಜ ಸೇವೆ ಮಾಡಿ ಹೆಸರು ತಗೊಂಡಿದ್ದನು ಇಂಥ ದುರಂತಕ್ಕೆ ಸಿಕ್ಕಿದ್ದು ನಮಗೆ ಬೇಸರ ಆಗಿದೆ, ನೋವಾಗಿದೆ. ಇನ್ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು ಅಂತ ಕೂಡ ಸೂಚನೆ ಕೊಡ್ತೀನಿ. ಇಮಿಡಿಯೇಟ್ ಕುಮಾರಸ್ವಾಮಿ ಅವರು ಬಂದಿರೋ ಮಧ್ಯಪ್ರವೇಶ ಮಾಡಿದ್ದಾರೆ, ಚೀಫ್ ಸೆಕ್ರೆಟರಿ ಫೋನ್ ಮಾಡಿ ಮಾತನಾಡಿದ್ದಾರೆ, ಅವ್ರಿಗೆ ಸುದ್ದಿಗೋಷ್ಠಿ ಕೂಡ ಮಾಡಬಹುದು. ಮಾಡಲಿ. ಅವರು ರಾಜಕೀಯ ದೃಷ್ಟಿಯಿಂದಲೂ ಬಳಸ್ಕೊಳಕ್ ನೋಡ್ತಾ ಇದ್ದಾರೆ. ರಾಜಕೀಯ ನಾನು ಬಳಸೋಲ್ಲ, ನನಗೂ ಗೊತ್ತಿಲ್ಲ ಅಲ್ಲಿ ಏನೇನು ನಡೆದಿದೆ ಅಂತ. ನಾನು ನಿಮ್ಮ ಮಾಧ್ಯಮದ ನೋಡಿ ನಾನು ಯಾರು ರಾಜಕೀಯ ಬೆಳೆಸೋದು ಸರಿ ಇಲ್ಲ, ಅದಕ್ಕೆ ಅವಶ್ಯಕತೆ ಇಲ್ಲ. ಬುದ್ಧಿ ಹೇಳಬೇಕು, ತಿದ್ದಬೇಕು. ಇಂಥವು ಆಗಬಾರ್ದು ಯಾವತ್ತು. ಅದರಲ್ಲಿ ಒಬ್ಬ ರಾಜಕಾರಣಿಗೆ ಏನು ತಾಳ್ಮೆ ಶಾಂತಿ ಇರಬೇಕು, ಅದನ್ನು ಎಲ್ಲಿ ಮೀರಿ ಹೋಗಿದೆ ಅದನ್ನು ನಾವು ಯಾರೂ ಕೂಡ ಒಪ್ಪೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ನನಗೆ ಸಿಕ್ಕಲಿಲ್ಲ. ಅವರ ಶ್ರೀಮತಿ ಇವರು ಸಿಕ್ಕಿದ್ರು, ಏನಮ್ಮ ನೀವೆಲ್ಲ ಒಳ್ಳೆ ಸುಸಂಸ್ಕೃತ ಮನೆಗಳಿಂದ ಬಂದಂಥವರು, ಈ ಭಾಷೆ ಬಳಸಬಾರ್ದಲ್ಲ ಅಂತೇಳಿ ಬುದ್ಧಿ ಹೇಳಿದೆ. ಇವತ್ತು ಯಾವತ್ತು ಕಾಳಿಸ್ಬಾರ್ದು, ಇದು ಅಕಸ್ಮಾತ್ ಆಗಿದೆ, ಆಗಬಾರ್ದಾಗಿತ್ತು ಅಂತೇಳಿ ಅವ್ರಿಗೂ ಬುದ್ಧಿ ಹೇಳಿ ಸರ್, ಅಲ್ಪಸಂಖ್ಯಾತರಿದ್ದಾರೆ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋ ದೃಷ್ಟಿಯಿಂದ ಈ ರೀತಿ ಎಮೋಷನಲ್ ಆಗಿ ಮಾತಾಡಿದ್ರೆ ಅವರು ಇವತ್ತು ಓಲೈಕೆ ಮಾಡಿದ್ರೆ 10 ವರ್ಷದಿಂದ ಅವ್ರದ್ದೇ ಕೆಲಸ ಮಾಡ್ತಾವನೆ. ಇವತ್ತು ಹೊಸದಾಗಿ ಓಲೈಕೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಅವ್ರ ಕೆಲಸದಲ್ಲಿ ಇದ್ದಾನೆಪ್ಪ. ಕುಡಿಯೋ ನೀರಿಲ್ಲ ಅಂದ್ರೆ ಬೋರ್ ಹಾಕಿಸ್ತಾನೆ, ಆಂಬ್ಯುಲೆನ್ಸ್ ಇಟ್ಟಿದ್ದಾನೆ ಅಲ್ಲಿ ಸಾಕಷ್ಟು, ಯಾರಿಗಾದ್ರೂ ಮದುವೆ ಅಂದ್ರೆ ದುಡ್ಡು ಕೊಡ್ತಾನೆ, ದೇವಸ್ಥಾನ ದುಡ್ಡು ಕೊಡ್ತಾನೆ. ಇದು ಒಳ್ಳೆ ಕೆಲಸ ಮಾಡೋದು ಈ ಇದಾಗ್ಬಿಡ್ತಲ್ಲ ಅಂತ ನಮಗೆ ಭಾಳ ಇದೆ. ಸರಿಯಿಲ್ಲ, ಹೀಗೆ ಹೇಳೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.